ಇವತ್ತು ನಾವು ಪಿಟ್ಸ್ಬರ್ಗಲ್ಲಿದ್ದೀವಿ, ವೆಂಕಟೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿದ್ದೀವಿ. ಪ್ರತಿದಿನ ತಿರುಪತಿಯಲ್ಲಿ ಯಾವ ಥರ ಸೇವೆಗಳು ನಡೆಯುತ್ತೋ ಸೇಮ್ ಅದೇ ರೀತಿಯಲ್ಲಿ ನಾವು ಇಲ್ಲನ್ನು ಏರ್ಪಾಡು ಮಾಡಿದ್ದೀವಿ. ಪ್ರೀಸ್ಟ್ಗಳೆಲ್ಲ ಹೈ ಕ್ವಾಲಿಫೈಡ್ ಇಲ್ಲಿ, ಅದರಿಂದ ಎಲ್ಲ ಭಕ್ತ ಜನಗಳಿಗೆಲ್ಲ ಭಾಳ ವಿಶ್ವಾಸ ಜಾಸ್ತಿ ಇದೆ ಇಲ್ಲಿಂದ. ಸುಮಾರು 80ರಿಂದ ಇಲ್ಲಿ ಸಾಂಸ್ಕೃತಿಕ ಕಾರ್ಯಗಳು ನಡೆದಿವೆ. ಬಾಲಮುರಳಿ ಕೃಷ್ಣ, MS ಸುಬ್ಬಲಕ್ಷ್ಮಿ, RK ಶ್ರೀಕಂಠನ್, RK ಸೂರ್ಯನಾರಾಯಣ ಅಂತವರೆಲ್ಲ ಬಂದು ಇಲ್ಲಿ ಕಚೇರಿ ಕೊಟ್ಟು ಹೋಗಿದ್ದಾರೆ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನಿ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಹಾಯ್, ಹೆಲ್ಲೋ, ನಮಸ್ಕಾರ. ಇವತ್ತು ನಾವು ವಿಶೇಷವಾದಂಥ ಜಾಗದಲ್ಲಿದ್ದೀವಿ. ಎಸ್, ಇದನ್ನು ನಾವು ಇಂಡಿಯನ್ ತಿರುಪತಿ ಅಂತ ಕರಿಬೋದು. ಎಲ್ಲಿದ್ದೀವಿ? ಎಸ್, ಇವತ್ತು ನಾವು ಪಿಟ್ಸ್ಬರ್ಗಲ್ಲಿದ್ದೀವಿ, ವೆಂಕಟೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿದ್ದೀವಿ. ವೆಲ್ಕಮ್ ಟು ಟೆಂಪಲ್ ರನ್. ಈ ದೇವಸ್ಥಾನದ ತಮ್ಮ ಒಡನಾಟವನ್ನ ನಮ್ಮ ಜೊತೆ ಈಗ ಹಂಚಿಕೊಳ್ತಾ ಇದ್ದಾರೆ ಇಲ್ಲಿನ ಪ್ರಧಾನ ಅರ್ಚಕರಾದಂಥ ಶ್ರೀಯುತ ವೆಂಕಟಾಚಾರ್ಯಲು. ಓಂ ನಮೋ ವೆಂಕಟೇಶಾಯ ನಮಃ. ಸಮುದ್ರಾಲ್ ವೆಂಕಟಾಚಾರ್ಯನ ದೇವಸ್ಥಾನ, ತಿರುಪತಿ ದೇವಸ್ಥಾನದ ಇಲ್ಲಿ ಕಳಿಸಿದರು. ನಾವು ಬಂದು 42 ವರ್ಷ ಆಗ್ತಾ ಇದೆ ಇವಾಗ ಸುಮಾರು. ಇಲ್ಲಿ ನಾ ಚೀಫ್ ಪ್ರೀಸ್ಟ್ ಆಗಿದ್ದೇನೆ. ಅಂದರೆ ಪೂಜಾರಿಗಳು 9 ಜನ ಇದೆ ಇವಾಗ. ನಾವು ಬಂದಿರುವಾಗ 3 ಜನ ಇದ್ದೀವಿ. ಏನು ನಡೆದಿರು ಈ ತಿರುಪತಿ ಎಕ್ಸಾಂಪಲ್ ತಗೊಂಡು ಅಲ್ಲೇ ನಡೆಯುವಾಗ ಬ್ರಹ್ಮೋತ್ಸವಗಳು, ಪವಿತ್ರೋತ್ಸವ, ವಸಂತೋತ್ಸವ, ಎಲ್ಲ ಶಯನೋತ್ಸವ ಮೊದಲು ಎಲ್ಲ ಕಾರ್ಯಕ್ರಮಗಳು ಅದೇ ಥರ ಶಾಸ್ತ್ರವಾಗಿ ನಡೀತಾ ಇದೆ, ಪಾಂಚರಾತ್ರ ಆಗುವ ಪ್ರಕಾರವಾಗಿ. ಅದರಿಂದ ಇಲ್ಲಿ ಒಂದೇ ಸಾನ್ನಿಧ್ಯ ತುಂಬ ಜಾಸ್ತಿ ಇದೆ. ಇಲ್ಲಿ ಪ್ರೀಸ್ಟ್ಗಳೆಲ್ಲ ಹೈ ಕ್ವಾಲಿಫೈಡ್ ಇಲ್ಲಿ. ಅವರೆಲ್ಲ ಯಾವತ್ತೂ ನೇಮನಿಷ್ಠವಾಗಿದ್ದು ಎಲ್ಲ ಪೂಜಾ ವಿಧಿಗಳಿಂದ ಶಾಸ್ತ್ರವನ್ನು ಮಾಡ್ತಾ ಇದ್ದಾರೆ. ಅಲ್ಲ, ಪಾಂಚರಾತ್ರ ಪ್ರೀಸ್ಟ್ ಮಾತ್ರ ಇಲ್ಲಿ ತಗೊಳ್ಳೋದು. ಅದಿದ್ರೇ ಒಂದು ನಿಯಮ ಇರುತ್ತೆ. ಅದರಿಂದ ಬರೋ ಜನಗಳಿಗೆಲ್ಲ ಭಕ್ತ ಜನಗಳಿಗೆಲ್ಲ ಭಾಳ ವಿಶ್ವಾಸ ಜಾಸ್ತಿ ಇದೆ ಇಲ್ಲಿಂದ. ಶ್ರೀನಿವಾಸ ದೇವರು ಎಲ್ಲ ಕಾಪಾಡುವಂತೂ ಎಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಪಿಟ್ಸ್ಬರ್ಗ್ನ ಇಂಥ ಸುಂದರವಾದ ಟೆಂಪಲ್ ಬಗ್ಗೆ ಇನ್ನೂ ವಿಶೇಷವಾದಂಥ ಮಾಹಿತಿಯನ್ನು ಇವತ್ತು ನಮ್ಮ ಜೊತೆ ಕೊಡಲಿಕ್ಕೆ ಅಂತ ಇದ್ದಾರೆ ಇಲ್ಲಿನ ಪ್ರಧಾನ ಅರ್ಚಕರಾದಂಥ ಶ್ರೀಯುತ ಗೋಪಾಲ್ ಭಟ್ಟರವರು. ನಮಸ್ಕಾರ ಆಚಾರ್ಯ. ನಮಸ್ಕಾರ. ಇಂಥ ವಿಶೇಷವಾದಂಥ ದೇವಸ್ಥಾನ, ಈತನಿಗೆ ಭಕ್ತರ ಬಿಡಾರನೇ ಇದೆ. ಇದು ಪ್ರತಿನಿತ್ಯದ ಪೂಜೆಗಳು ಹೌದು, ಮತ್ತು ಈತನಿಗೆ ಪ್ರತಿ ಮಾಸ ವಿಶೇಷವಾದಂಥ ಪೂಜೆ ಕೂಡ ತಾವೆಲ್ಲರೂ ಮಾಡ್ತೀರಾ ಇಲ್ಲಿ. ಹಾಂ, ಇದ್ರ ಬಗ್ಗೆ ತಾವು ಹೇಳ್ಬೋದಾ? ಪ್ರತಿದಿನ ತಿರುಪತಿಯಲ್ಲಿ ಯಾವ ಥರ ಸೇವೆಗಳು ನಡೆಯುತ್ತೋ ಸೇಮ್ ಅದೇ ರೀತಿಯಲ್ಲಿ ನಾವು ಇಲ್ಲನ್ನು ಏರ್ಪಾಡು ಮಾಡಿದ್ದೀವಿ. ಪ್ರತಿ ವರ್ಷದಲ್ಲಿ, ಈಗ ವರ್ಷದಲ್ಲಿ ಪ್ರತಿ ಮಾಸಗಳು ಅಂದರೆ ಬೇರೆ 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 ಮಾಸಗಳು ಬರುತ್ತೆ, ಅಂಥ ದಿನಗಳಲ್ಲಿ ವಿಶೇಷವಾದಂಥ ಪೂಜೆ ನಡೆಸ್ತೀರ. ಅದ್ರ ಬಗ್ಗೆ ತಾವು ಹೇಳ್ಬೋದು. ಅಂದ್ರೆ ಇವಾಗ ಯುಗಾದಿ ಇರ್ಬೋದು, ದೀಪಾವಳಿ ಟೈಮ್ ಇರ್ಬೋದು, ಮತ್ತು ವಿಶೇಷವಾಗಿ ವೈಕುಂಠ ಏಕಾದಶಿ. ಹೌದು, ಪ್ರತಿ ತಿಂಗಳು ಸ್ವಾಮಿಯವರು ಜನ್ಮ ನಕ್ಷತ್ರ ಇರುತ್ತೆ. ಶ್ರವಣ ನಕ್ಷತ್ರ ದಿವಸ ಬೆಳಗ್ಗೆ ಉತ್ಸವ ಮೂರ್ತಿಗೆ ಅಭಿಷೇಕ ಆಗುತ್ತೆ. ಸಾಯಂಕಾಲ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ದೇವರನ್ನ
ಆ ಪಲ್ಲಕ್ಕಿಯಲ್ಲಿ ಒಂದು ಪ್ರಾಕಾರ ಉತ್ಸವ ಮಾಡಿ ಅದಕ್ಕೆ ಪೂಜೆ ಪುನಸ್ಕಾರ ತೀರ್ಥ ಪ್ರಸಾದ ಎಲ್ಲ ಅವತ್ತು ನಡೆಯುತ್ತೆ. ಆಮೇಲೆ ಉಗಾದಿ ದಿವಸ ದೇವರಿಗೆ ಅಭಿಷೇಕ ನಡೆಯುತ್ತೆ. ಅಭಿಷೇಕ ಆದಮೇಲೆ ಅವತ್ತು ದೇವರಿಗೆ ಅಭಿಷೇಕ ಹೊಸ ವಸ್ತ್ರಗಳನ್ನು, ಬಂಗಾರದ ಕವಚ ಇದೆ, ಅದನ್ನು ದೇವರಿಗೆ ಧರಿಸಿ ದೇವರಿಗೆ ಪೂಜೆ ಎಲ್ಲ ಮಾಡಿ ಸಾಯಂಕಾಲ ನಮ್ಮಲ್ಲಿ ತೆಲುಗು ಕನ್ನಡ ಒಂದು ಪಂಚಾಂಗ ಶ್ರವಣ ನಡೆಯುತ್ತೆ. ಸಾಯಂಕಾಲ 7 ಗಂಟೆಗೆ ಪೂಜೆ, ಆಸ್ಥಾನ ಪೂಜೆ ನಡೆಯುತ್ತೆ. ಆಸ್ಥಾನ ಪೂಜೆ ಆದಮೇಲೆ ಪಂಚಾಂಗ ಶ್ರವಣ ಮಾಡ್ತಾರೆ. ಕನ್ನಡ ಪಂಚಾಂಗ, ತೆಲುಗು ಪಂಚಾಂಗ, ಅದನ್ನು ಶ್ರವಣ ಮಾಡಿ ಮಹಾಮಂಗಳಾರತಿ ಮಾಡಿ ತೀರ್ಥ ಪ್ರಸಾದ, ಬೇವು ಬೆಲ್ಲ ಎಲ್ಲ ಕೊಟ್ಟು ಅದನ್ನು ಉಗಾದಿ ದಿವಸ ಇರುತ್ತೆ. ಅದೇ ಥರ ತಮಿಳ್ ಯುಗಾದಿಗೂ ಆಗುತ್ತೆ. ಏಪ್ರಿಲ್ ತಿಂಗಳಲ್ಲಿ ಯುಗಾದಿ ದಿವಸ ಅವತ್ತು ಪ್ರತಿ ವರ್ಷ ನಾವು ಸುಂದರಕಾಂಡ ಪಾರಾಯಣ ಅಂತ ಮಾಡ್ತೀವಿ. ಯುಗಾದಿಯಿಂದ ಶುರು ಮಾಡಿ ಶ್ರೀರಾಮನವಮಿ ದಿವಸ ಅವತ್ತು ಪಟ್ಟಾಭಿಷೇಕ, ದೇವರಿಗೆ ಒಂದು ರಾಮರ ಅಲಂಕಾರ ಮಾಡಿ ಅಭಿಷೇಕ ಅಲಂಕಾರ ಮಾಡಿ ಸಾಯಂಕಾಲ ರಾಮಾಯಣ ಪಟ್ಟಾಭಿಷೇಕ ಇದೆಲ್ಲ ಮಾಡಿ ಸಾಯಂಕಾಲ ಪಟ್ಟಾಭಿಷೇಕ ನಡೆಯುತ್ತೆ. ಅದು ಬ್ರಹ್ಮೋತ್ಸವದಲ್ಲಿ 9 ದಿವಸ ನವದಿನ ಸಂಕಲ್ಪ ಮಾಡಿ 9 ದಿವಸ ಬ್ರಹ್ಮೋತ್ಸವ ಮತ್ತು ವಿಜಯದಶಮಿ ದಿವಸ ಧ್ವಜ ಅವರೋಹಣ ಮಾಡಿ ದೇವರಿಗೆ ಶ್ರವಣ ನಕ್ಷತ್ರ ಆವತ್ತು ಧ್ವಜ ಅವರೋಹಣ ಮಾಡಿ ದೇವರಿಗೆ ಆ ಪೂಜೆಯನ್ನು 9 ದಿವಸ ಪೂಜೆಯನ್ನು ಮುಗಿಸ್ತೀವಿ. ಅದಾದಮೇಲೆ ಕಾರ್ತೀಕ ಮಾಸ ಬರುತ್ತೆ. ದೀಪಾವಳಿ ಆಗಿದೆ. ದೀಪಾವಳಿಯಲ್ಲಿ ಸುಮಾರು 1,000 ಜನ ಬರ್ತಾರೆ. ಬಂದು ಇಲ್ಲಿ ಫೈರ್ ವರ್ಕ್ಸ್ ಎಲ್ಲ ಇರುತ್ತೆ. ಇದು ಈ ಕಾರ್ತಿಕ ಮಾಸದಲ್ಲಿ ತುಂಬಾ ವಿಶೇಷವಾಗಿ ನಡೆಯುವಂಥದ್ದು ಲಕ್ಷ ದೀಪೋತ್ಸವ. ಇಲ್ಲೂ ಆ ಥರದ್ದು ಏನಾದರೂ ಇಲ್ಲಿ ಸಹಸ್ರ ದೀಪೋತ್ಸವ ಅಂತ ಮಾಡ್ತೀವಿ. ಕಾರ್ತಿಕ ಮಾಸದಲ್ಲಿ ಪೌರ್ಣಮಿ ದಿವಸ ಇಂದ ಹಿಂದೆ ಹಿಡಿದು ತ್ರಯೋದಶಿಯಿಂದ ಚತುರ್ದಶಿ ಪೌರ್ಣಮಿ ಆ 3 ದಿವಸ ಪವಿತ್ರೋತ್ಸವ ಅಂತ ಮಾಡ್ತೀವಿ. ಯಾವ ವರ್ಷದಲ್ಲಿ ಏನಾದರೂ ಲೋಪದೋಷ ಆಗಿದ್ದರೆ ಅದಕ್ಕೆ ಪ್ರಾಯಶ್ಚಿತ್ತವಾಗಿ ಪವಿತ್ರ ಮಾಲೆಯನ್ನು ದೇವರಿಗೆ ಧರಿಸಿ ಆ 3 ದಿವಸ ಪವಿತ್ರೋತ್ಸವ ಮಾಡಿ ಪೌರ್ಣಮಿ ದಿವಸ ಬೆಳಗ್ಗೆ ಪೂರ್ಣಾಹುತಿ ಮಾಡಿ ಆ ಪವಿತ್ರವನ್ನು ಎಲ್ಲರಿಗೂ ಪ್ರಸಾದವಾಗಿ ಹಂಚಿ ಪೂಜೆ ಮಾಡಿ. ಮತ್ತು ವಿಶೇಷವಾಗಿ ಅಫ್ಕೋರ್ಸ್ ವೈಕುಂಠ ಏಕಾದಶಿ, ಇದು ಹೇಗೆ ಆಚರಣೆ ಮಾಡ್ತೀರಾ ಇಲ್ಲಿ? ವೈಕುಂಠ ಏಕಾದಶಿ ಆವತ್ತಿನ ಬೆಳಗಿನ ಜಾವ 6 ಗಂಟೆಗೆ ಸುಪ್ರಭಾತ ಮಾಡಿ 8:30ಗೆ ವೈಕುಂಠ ದ್ವಾರ ದರ್ಶನ, ವೈಕುಂಠ ಗದ್ಯ, ದೇವರಿಗೆ 4 ಥರ ವೇದ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಸ್ತೋತ್ರ ಪಾರಾಯಣಗಳು, ಆಮೇಲೆ ವೈಕುಂಠ ಗದ್ಯ ಹೇಳಿ ವೈಕುಂಠ ದ್ವಾರವನ್ನು ಓಪನ್ ಮಾಡಿ ಅದನ್ನು ದೇವರ ಅದರಲ್ಲಿ ವೈಕುಂಠ ದ್ವಾರದಲ್ಲಿ ಬಂದು ಅದೇ ಎಲ್ಲ ಭಕ್ತಾದಿಗಳೆಲ್ಲ ಬಂದು ಆ ವೈಕುಂಠ ದ್ವಾರವನ್ನು ದರ್ಶನ ಮಾಡಿ ಅವತ್ತು ತೀರ್ಥ ಪ್ರಸಾದ ವಿನೋಹ ಎಲ್ಲ ಇರುತ್ತೆ. ಅದರ ನಂತರ ಬರೋದು ಪೊಂಗಲ್ ಸಂಕ್ರಾಂತಿ ದಿವಸ ಈ ಆಂಡಾಳ್ ದೇವರಿಗೆ ಭೋಗಿ ದಿವಸ ತಿರುಕಲ್ಯಾಣ ಅಂತ ಮಾಡ್ತೀವಿ. ಕಲ್ಯಾಣೋತ್ಸವ ಅವತ್ತು ಕಲ್ಯಾಣೋತ್ಸವ, ಆಂಡಾಳ್ ದೇವಿ ಕಲ್ಯಾಣೋತ್ಸವ ಮಾಡಿ ಅಭಿಷೇಕ, ಕಲ್ಯಾಣೋತ್ಸವ, ಆಸ್ಥಾನ ಪೂಜೆ ಎಲ್ಲ ನಡೆಯಲಾಗುತ್ತೆ. ಆಮೇಲೆ ಬಹಳ ಹೆಮ್ಮೆಯಿಂದ ಹೇಳಬೇಕು ಅಂತಂದರೆ ಇಲ್ಲಿ ನಮ್ಮ ಕನ್ನಡದವರೇ ಸೇರಿ ವಿಶೇಷವಾದಂಥ ಪೂಜೆ ಮಾಡ್ತಾರೆ. ಅದು ಯಾವ ಉತ್ಸವ? ಮೆಟ್ಲೋತ್ಸವ ಅಂತ ಮಾಡ್ತಾರೆ. ನಮ್ಮ ಕನ್ನಡಿಗರು ಎಲ್ಲ ನಮ್ಮ ಮಾಧ್ವಾಸ್ ಎಲ್ಲ ಜನ ಕೆಳಗಡೆ ಬೆಟ್ಟದಿಂದ ಕೆಳಗಡೆಯಿಂದ ಅಲ್ಲಿಂದ ಭಜನೆ ಮಾಡಿಕೊಂಡು ಹಾಡುಗಳನ್ನ ಹಿಡ್ಕೊಂಡು ಎಲ್ಲ ನಡೆದು ಬಂದು ಮೆಟ್ಲೋತ್ಸವ ಅಂತ ಇಲ್ಲಿ ಮೆಟ್ಲಿದೆ, ಆ ಮೆಟ್ಲೋತ್ಸವ ಬಂದು ದೇವರಿಗೆ ಒಂದು ಅರ್ಚನೆ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ಅಲ್ಲೊಂದು ಸ್ಪೀಚ್ ಕೊಡ್ತಾರೆ, ಒಂದು ಉಪನ್ಯಾಸ ಇರುತ್ತೆ, ಅದನ್ನು ಮಾಡಿ ಒಂದು ಪಾರಾಯಣ ಮಾಡಿ ಎಲ್ಲ ಅಮೇರಿಕಾದಲ್ಲಿ ಇರೋ ನಮ್ಮ ಕನ್ನಡಿಗರೆಲ್ಲ ಮೆಟ್ಲೋತ್ಸವಕ್ಕೆ ಬರ್ತಾರೆ. ಇಷ್ಟೊತ್ತು ಬಹಳ ಸಂಕ್ಷಿಪ್ತವಾಗಿ ತುಂಬ ಅಂದರೆ ಇಂಥ ಅಂದರೆ ಅಮೇರಿಕಾದಲ್ಲಿ ಇದ್ದರೂ ಕೂಡ ನಮ್ಮ ಸಂಪ್ರದಾಯವನ್ನು ಬಿಡದೆ ಅಂದರೆ ಶಾರ್ಟ್ಕಟ್ಟಾಗಿ ಪೂಜೆ ಮಾಡದೆ ತುಂಬ ಡೀಟೇಲಾಗಿ ಹೇಗೆ ಪೂಜೆಗಳನ್ನ ಮಾಡ್ತೀರಾ ಇಲ್ಲಿ ಅಂತ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಆಚಾರ್ಯ. ನಮಸ್ಕಾರ. ಎಷ್ಟು ವಿಶಾಲವಾಗಿದೆ ಈ ದೇವಸ್ಥಾನವನ್ನು ನೋಡ್ತಾ ಇದ್ರೆ. ಇದರ ವಿಶೇಷತೆ ಹೇಳಿ ಆಚಾರ್ಯ. ಇದು ಬಂದು ದೇವಸ್ಥಾನದಲ್ಲಿ ಧ್ವಜಸ್ತಂಭ, ಹೌದು, ಬಲಿಪೀಠ ಅಂತೀವಿ.
ಇದು ವರ್ಷದಲ್ಲಿ ಒಂದು 10 ದಿವಸ ನವದಿನ ಸಂಕಲ್ಪದಲ್ಲಿ ತಿರುಪತಿಯಲ್ಲಿ ನಮ್ಮ ನವರಾತ್ರಿಯಲ್ಲಿ ಬ್ರಹ್ಮೋತ್ಸವ ನಡೆಯುತ್ತಲ್ಲ, ಅದೇ ಥರ ಇಲ್ಲಿ ತಿರುಪತಿಯಲ್ಲಿ ಯಾವಾಗ ಮಾಡ್ತೀವೋ ಅದೇ ಥರ ಇಲ್ಲೂ ಆ ನವರಾತ್ರಿ 9 ದಿವಸ ಧ್ವಜಾರೋಹಣ ಮಾಡಿ ಓ 9 ದಿವಸ ಒಂದೊಂದು ವಾಹನದಲ್ಲಿ ಸ್ವಾಮಿ ದೇವರು ಪ್ರದಕ್ಷಿಣೆ ಬಂದು ಅಂದ್ರೆ ಈಗ ಉತ್ಸವ ಪಲ್ಲಕ್ಕಿ ಉತ್ಸವ ಅಂತ ನಾವು ಹೇಳ್ತೀವಲ್ಲ, ವಾಹನ ಗರುಡ ವಾಹನ, ಶೇಷವಾಹನ, ಹನುಮಂತ ವಾಹನ, ಆಮೇಲೆ ಸಿಂಹವಾಹನ, ಹಂಸವಾಹನ, ಅಶ್ವವಾಹನ, ಬಂಗಾರ ರಥ ಎಲ್ಲ ನಡೆಯುತ್ತೆ. ಎಲ್ಲ ನಡೆಯುತ್ತೆ. ಕಂಪ್ಲೀಟ್ ಬಂಗಾರ ಕಲ್ಲು ಒಳಗಡೆ ಕಲ್ಲಿನ ಮೇಲೆ ಗೊತ್ತಾಯ್ತು, ಬಂಗಾರದ ಕವಚ ಹಾಕಿದ್ದೀವಿ. ಬಂಗಾರದ ಕವಚ ಇದು. ಓ, ಇಂಡಿಯಾದಿಂದ ಸೈಜು ಇದು ಮಾಡಿ ಇಂಡಿಯಾದ ಕಳಿಸಿ ಆ ಸೈಜ್ನ ಅಲ್ಲಿ ಕಳಿಸಿ ಇಲ್ಲಿ ಒಂದು ಆಸ್ಥಾನ ಶಿಲ್ಪಿ ಇದ್ದಾರೆ ಹರಿ ಅಂತ, ಅವರೆಲ್ಲ ಫಿಕ್ಸ್ ಮಾಡಿದ್ರು. ಬಟ್ ಮಾಡಿಸಿದ್ದೆಲ್ಲ ಇಂಡಿಯಾ ಭಾರತದಲ್ಲೇ. ಭಾರತದ ಇಂಡಿಯಾ ತಮಿಳ್ನಾಡಲ್ಲಿ. ನೈಸ್. ಇದು ಅಫ್ಕೋರ್ಸ್ ಗರುಡ ವಾಹನ. ಇದು ಯಾವಾಗ ಬಳಸಲಾಗತ್ತೆ? ಇದು ಬಂದು ಪ್ರತಿ ಪೌರ್ಣಮಿ ಆ ಟೈಮಲ್ಲಿ ವಸಂತ ಉತ್ಸವ, ಬ್ರಹ್ಮೋತ್ಸವ, ಪವಿತ್ರೋತ್ಸವ, ಅಲ್ಲಿ ವಿಶೇಷ ಉತ್ಸವದಲ್ಲಿ ದೇವರನ್ನ ಗರುಡ ವಾಹನ ಉತ್ಸವ ಆಗತ್ತೆ. ಸುಮಾರು ಎಷ್ಟು ಜನ ಸೇರ್ತಾರೆ ಬ್ರಹ್ಮರಥೋತ್ಸವದಲ್ಲಿ? ಬ್ರಹ್ಮರಥೋತ್ಸವಕ್ಕೆ ಒಂದು 3,000ದಿಂದ 5,000 ಜನ. 5,000 ಜನ. ಓಕೆ, ಅಫ್ಕೋರ್ಸ್ ಅಮೆರಿಕಾ ಅದು ಇವಾಗ ವಿಂಟರು, ಆದರೂ ಏನಾದರೂ ಈ ಥರದ್ದು ಉತ್ಸವಗಳಲ್ಲಿ ಬರ್ತಾರಲ್ಲ ಜನ? ತುಂಬ ಜನ ಬರ್ತಾರೆ. ಹೋಲ್ ಅಮೇರಿಕಾ, ಆಮೇಲೆ ನಾರ್ತ್ ಅಮೇರಿಕಾ, ಇದು ಕೆನಡಾ, ಮೆಕ್ಸಿಕೋ ಇಲ್ಲೆಲ್ಲ ಬರ್ತಾರೆ. ಪಿಟ್ಸ್ಬರ್ಗ್ ಅಂತಿದ್ದ ಹಾಗೆ ನಮಗೆ ವೆಲ್ಕಮ್ ಟು ಮಿನಿ ತಿರುಪತಿ ಅಂತಾರೆ. ಹೌದು, ಇದು ಅಮೇರಿಕಾ, ಈತ ಇರೋದು ಅಮೇರಿಕಾ ತಿರುಪತಿನೇ. ಹೌದು. ಮತ್ತೆ ಅಫ್ಕೋರ್ಸ್ ಪಿಟ್ಸ್ಬರ್ಗು ನಮ್ಗೆ ಒಳ್ಳೆ ಹಿಲ್ ಸ್ಟೇಷನ್, ಬೆಟ್ಟದ ಮೇಲೆ ಇರೋಂಥ ಊರು, ಅಲ್ಲೇನೆ ಈತನು ನೆಲೆಸಿದ್ದಾನೆ. ಸೊ ಈ ಒಂದು ಅಂದ್ರೆ ನೀವು ತಿರುಪತಿ ಇನ್ಸ್ಪಿರೇಷನ್ ಅಲ್ಲಿ ಈ ದೇವಸ್ಥಾನವನ್ನ ಕಟ್ಟಿದ್ದ? ತಿರುಪತಿಯಲ್ಲಿ 1976 ಇದನ್ನು ಪ್ರತಿಷ್ಠಾಪನೆ ಮಾಡಿದಾಗಿದೆ. ಅಲ್ಲಿ ತಿರುಪತಿಯಲ್ಲಿ ಅಣ್ಣಾರಾವ್ ಅಂತ ಚೇರ್ಮನ್, ನಮ್ಮ ಫಾದರಲ್ಲಿ ಆಸ್ಥಾನ ವಿದ್ವಾನಾಗಿದ್ದರು, MR ಸಂಪತ್ ಕುಮಾರ್ ಭಟ್ಟಾಚಾರ್ಯ ಅಂತ. ಅವ್ರನ್ನ ನಮ್ಮ ತಂದೆಯವ್ರನ್ನ ಕಲಿಸಿ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ಕೊಂಬನ್ನಿ ಅಂತ ಕಳಿಸಿದ್ರು. ಅವಾಗ ನಮ್ಮ ತಂದೆಯವರು ಪ್ರತಿಷ್ಠಾಪನೆ ಮಾಡಿ ಒಂದು 2026ಕ್ಕೆ 50ನೇ ವರ್ಷ ಗೋಲ್ಡನ್ ಜೂಬ್ಲಿ ನಡೆಯುತ್ತೆ. ಓ, 50 ವರ್ಷ ಆಗುತ್ತಾ? ಅಬ್ಬಾ. ಸೊ ಅಮೇರಿಕಾಗೆ, ನಾರ್ತ್ ಅಮೇರಿಕಾ ಫಸ್ಟ್ ಟೆಂಪಲ್ ಇದು. ಫಸ್ಟ್ ಟೆಂಪಲ್ ಅಲ್ವಾ? ಇದು ಇಲ್ಲಿ ಮಾತಾಡೋಕ್ಕೂ ಮುಂಚೆ ತಮ್ಮ ಹೆಸರು ಗೊತ್ತಾಗ್ಲಿಲ್ಲ. ದೇವರಾಜ್ ಭಟ್. ನಿಮ್ಮ ಹೆಸರು? ಗೋವಿಂದರಾಜ ಭಟ್. ಬದ್ರಿನಾರಾಯಣ. ಓಕೆ. ಸೊ ಇವರು ಬಂದು ಶ್ರೀರಂಗಮಿಂದ ಬಂದಿದ್ದಾರೆ. ಅವರು ಬೆಂಗಳೂರು ಹಲ್ಸೂರು ಅಲ್ಲಿ, ನಮ್ಮೂರು ಬೆಂಗಳೂರು. ಇವರು ಬೆಂಗಳೂರು ಕೋತಿಬಂಡೆ ದೇವಸ್ಥಾನ, ನಾನು ದೇವಗಿರಿ ಎಲ್ಲ ಆಲ್ಮೋಸ್ಟ್ ಬೆಂಗಳೂರು ಅವರು. ಓಕೆ. ಅಂದರೆ ಬೆಂಗಳೂರಿಂದ ಬಂದು ಇಲ್ಲಿ ನೆಲೆಸಿ ಇಂಥ ವಿಶಾಲವಾದಂಥ, ಅಂದರೆ ಇದೊಂಥರ ತುಂಬಾ ಬೃಹದಾಕಾರವಾದಂಥ ಟೆಂಪಲ್. ಅವಾಗ ಅಂದರೆ ಇನ್ನೇನು 50 ವರ್ಷ ಪೂರೈಸತ್ತೆ ಅಂತ ಹೇಳಿದ್ರಿ, ಆವಾಗಲೇ ಇಷ್ಟರ ಮಟ್ಟಿಗೆ ಇಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಇನ್ಫ್ಯಾಕ್ಟ್ ತುಂಬಾ ಒಂಥರ ಆಶ್ಚರ್ಯ ಆ್ಯಂಡ್ ಖುಷಿ ಆಗುತ್ತೆ. ಆ್ಯಂಡ್ ಅಫ್ಕೋರ್ಸ್ ಇದ್ರ ಬಗ್ಗೆ ತಾವು ಹೇಳಿ. ಇದು ಬಂದು ಶನಿವಾರ ಭಾನುವಾರ ವೀಕೆಂಡಲ್ಲಿ ದೇವರನ್ನ ಬಿಜಿ ಮಾಡಿಕೊಂಡು ಬಂದು ಇಲ್ಲಿ ಕಲ್ಯಾಣೋತ್ಸವ ನಡೆಯುತ್ತೆ. ಪ್ರತಿ ಶನಿವಾರ ಸುಮಾರು ಒಂದು 50-60 ಸ್ಪಾನ್ಸರ್ಸ್ ಇರ್ತಾರೆ. ಅವ್ರನ್ನೆಲ್ಲ ಕೂರಿಸಿ ಇಲ್ಲಿ ಕೂರಿಸಿ ತಿರುಪತಿ ಥರ ಈ ಮಂಟಪದಲ್ಲಿ ಕಲ್ಯಾಣೋತ್ಸವ ನಡೆಯಲಾಗುತ್ತೆ. ಸೊ ಪ್ರತಿ ವಾರ ಇದನ್ನು ಮಾಡ್ತೀರಾ? ವೆದರ್ ಕಂಡೀಷನ್ಸ್ ಏನೇ ಇದ್ರು ಜನ ಬರಬೇಕು ಅಷ್ಟೇ. ಅದೇ ಇದು ಒಂದು ಅದ್ಭುತವಾದಂಥ ಅಫ್ಕೋರ್ಸ್ ಸೂರ್ಯನಿಗೆ ಸಂಬಂಧಪಟ್ಟಿದ್ದು. ಇದ್ರ ಬಗ್ಗೆ ತಾವು ಹೇಳ್ಬೋದು? ಇದು ಸೂರ್ಯ ಪ್ರಭೆ ವಾಹನ ಅಂತಾರೆ. ರಥಸಪ್ತಮಿ ದಿವಸ ಸ್ವಾಮಿ ಇದರಲ್ಲಿ ಉತ್ಸವ ಆಗಿ ತಾರೆ. ಇಷ್ಟು ಮುದ್ದಾಗಿರೋ ಮೂರ್ತಿಗಳಿವೆ, ಇದರ ವಿಶೇಷತೆ ಹೇಳಿ. ಇವರು ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ಅಂತ ಹೇಳಿ ಉತ್ಸವ ಮೂರ್ತಿ. ತುಂಬ ಜನ ಹೊರಗಡೆ ಅಂದರೆ ಬೇರೆ ಬೇರೆ ದೇವಸ್ಥಾನ, ಚಿಕ್ಕ ಚಿಕ್ಕ ದೇವಸ್ಥಾನಗಳಲ್ಲಿ ಅವರು ಫಂಡ್ ರೈಸಿಂಗ್ ಆಗಲಿ ಅಥವಾ ಯಾರಾದರೂ ಮನೆಯಲ್ಲಿ ಕಲ್ಯಾಣೋತ್ಸವ ಮಾಡಿಸ್ಕೊಳ್ಳೋಕ್ಕಾಗಲಿ ಈ ರೀತಿಯಾಗಿ ಯಾರಾದರೂ ಅಪೇಕ್ಷೆ ಪಟ್ಟರೆ ಆಗ ನಮ್ಮ ದೇವಸ್ಥಾನದಿಂದ ಈ ಮೂರ್ತಿಗಳನ್ನು ಅವ್ರ ಮನೆಗೆ ಪೂಜೆ ಮಾಡಿಸಿ ಅಥವಾ ಅವ್ರ ದೇವಸ್ಥಾನಕ್ಕೆ ಪೂಜೆ ಮಾಡಿಸಿ ಅಲ್ಲಿ ಸ್ವಾಮಿಗೆ ವಿಶೇಷವಾಗಿ ಕಲ್ಯಾಣೋತ್ಸವಗಳು ಮಾಡಿಕೊಂಡು
ಬರ್ತಾ ಇರ್ತೀವಿ. ಅದಕ್ಕೋಸ್ಕರ ಈ ಮೂರ್ತಿ ಮಾಡಿದ್ದೀವಿ. ಒಳಗಡೆ ಇರೋ ಮೂರ್ತಿ ಬಂದು ಉತ್ಸವ ಮೂರ್ತಿ. ದೇವಸ್ಥಾನ ಕಾರ್ಯಕ್ರಮಕ್ಕೆ ಅವರು ಪ್ರತಿಷ್ಠೆ ಆಗಿ ಅವರು ಒಳಗಡೆನೇ ಇರ್ತಾರೆ, ಅವರು ಬೇರೆ ಎಲ್ಲೂ ಹೋಗಲ್ಲ. ಈ ಥರ ನಮ್ಮ ಪಿಟ್ಸ್ಬರ್ಗ್ ಮಹಾ ಸಂಸ್ಥೆಯಿಂದ ದೇವರನ್ನು ಭುಜ ಮಾಡಿಸ್ಬೇಕು ಅಂತ ಯಾರಾದರೂ ಅಪೇಕ್ಷೆ ಪಟ್ಟಾಗ ಈ ಮೂರ್ತಿಗಳನ್ನು ಅವ್ರ ಮನೆಗೆ ಭುಜ ಮಾಡಿಸಿ ಅಲ್ಲಿ ಕಲ್ಯಾಣೋತ್ಸವಗಳು ಮಾಡ್ಕೊಂಡು ಇರ್ತಾರೆ. ಈ ವಿಗ್ರಹ ತಿರುಪತಿಯಿಂದ ತರಿಸಿರೋದು. ಓ, ಇದು ತಿರುಪತಿಯಿಂದ ತರಿಸಿರೋದು. ಈ ಬರೋ ಭಕ್ತಾದಿಗಳಿಗೆ ಪ್ರತಿನಿತ್ಯ ಸತ್ಯನಾರಾಯಣ ಪೂಜೆ ನಡೆಯುತ್ತೆ. ಬೆಳಗ್ಗೆ 11ರಿಂದ 12 ಗಂಟೆ 1 ಅವರ್. ಬರೋರು ಅವರು $51 ಟಿಕೆಟನ್ನು ತಗೊಂಬಂದು ಇಲ್ಲಿ ಕೂತ್ಕೊಂಡು ಸತ್ಯನಾರಾಯಣ ವ್ರತ ಮಾಡಿಸಿ ಅವ್ರಿಗೆ ಆಶೀರ್ವಾದ ಮಾಡಿ ಕಳಿಸ್ತೀವಿ. ಪ್ರತಿದಿನ ಇರುತ್ತೆ. ಪೌರ್ಣಮಿ ಅಂಥ ದಿವಸದಲ್ಲಿ ತುಂಬ ಜನ ಇರ್ತಾರೆ. ಈ ಮಂಟಪ ನೋಡಿದ್ರೆ ಇದು ಬಂಗಾರದ್ದು ಬಂಗಾರದೇ ಅಲ್ಲ, ಒಂದ್ ಹೇಳಿ, ಈ ದೇವಸ್ಥಾನ ಎಲ್ಲಿ ನೋಡಿದ್ರು ಬಂಗಾರ ಅಂತ ಕಾಣಿಸ್ತಿದೆ. ಈತನ ಕೃಪೆ ತುಂಬಾ ಚೆನ್ನಾಗಿದೆ ಅನ್ಕೋತೀನಿ. ಈ ವರಪ್ರಸಾದಿ ಈ ಸತ್ಯನಾರಾಯಣ ಸ್ವಾಮಿ ಒಂದಲ್ಲ ಹೇಳಲ್ಲ, ಸುಮಾರು ಒಂದು ಎಷ್ಟೋ ಲಕ್ಷಗಳು ಸತ್ಯನಾರಾಯಣ ಪೂಜೆ ನಡೆದಿದೆ. ಒಂದು ಇವತ್ತು 48 ವರ್ಷದಿಂದ ಆಯಿತು. ಎಷ್ಟೋ ಲಕ್ಷ ಅಂತ ಸತ್ಯನಾರಾಯಣ ವ್ರತಗಳು ನಡೀತಿದೆ. ಈಗ ಈ ಕಥೆ ಇದೆಯಲ್ಲ, ಈಗ ಎಷ್ಟೋ ಜನ ಇಲ್ಲಿ ಹುಟ್ಟಿದಂಥ ಮಕ್ಕಳಿಗೆ ಗೊತ್ತಾಗಲ್ಲ, ಮತ್ತೆ ಅವ್ರಿಗೆ ಅದಕ್ಕೆ ಇಲ್ಲಿ ಎಲ್ಲ ಥರ ಭಾಷೆ ಜನ ಬರ್ತಾರೆ. ಕನ್ನಡ, ತೆಲುಗು, ತಮಿಳು, ಹಿಂದಿ, ಮಲಯಾಳಂ. ಅದಕ್ಕೋಸ್ಕರ ಎಲ್ರಿಗೂ ಕಾಮನ್ ಆಗಿ ಇಲ್ಲಿ ಬೆಳೆಯೋ ಮಕ್ಕಳಿಗೆ ಅರ್ಥ ಆಗಲಿ, ಅವ್ರು ತಿಳ್ಕೊಳ್ಳಿ ಅಂತ ಇಂಗ್ಲೀಷಲ್ಲಿ ನಾವು ಕತೆ ಮಾಡಿದ್ದೀವಿ. ಆ ಇಂಗ್ಲೀಷಲ್ಲಿ ಆ ಕತೆ ಕೊಟ್ಟು ಅವರೇ ಓದಿಸ್ತೀವಿ. ಆಕ್ಚುಲಿ ನಾವು ಎಲ್ಲ ಕನ್ನಡದಲ್ಲೇ ಕೇಳಿರೋದು, ಒಂದ್ಸಲ ವಿಶೇಷವಾಗಿ ಬರ್ಬೇಕಿಲ್ಲ ಇಂಗ್ಲೀಷಲ್ಲಿ ಕತೆ. ಖಂಡಿತ ಖಂಡಿತ. ಸಿಂಹವಾಹನ ಇದು. ಬ್ರಹ್ಮರಥೋತ್ಸವದಲ್ಲಿ ಒಂದು ದಿವಸ ಈ ವಾಹನ ಇರುತ್ತೆ, ಸಿಂಹವಾಹನ. ಇದ್ರ ಮೇಲೆ ನರಸಿಂಹಸ್ವಾಮಿ ಅವತಾರ ಅಲಂಕಾರ ಮಾಡಿ ಇದರಲ್ಲಿ ವಿಜಿ ಮಾಡಿಸಿ ಪ್ರಾಕಾರ ಉತ್ಸವ ಇರುತ್ತೆ. ಹಂಸವಾಹನ, ಇದ್ರ ಮೇಲೆ ಸರಸ್ವತಿ ದೇವಿ ಅಲಂಕಾರ ಮಾಡಿ ಅದರಲ್ಲಿ ವಿಜಿ ಮಾಡಿಸಿ ಉತ್ಸವ ನಡೆಯುತ್ತೆ. ಅಶ್ವವಾಹನ, ಇದ್ರ ಮೇಲೆ 7ನೇ ದಿವಸ ಬ್ರಹ್ಮೋತ್ಸವದಲ್ಲಿ 7ನೇ ದಿವಸ ಇದ್ರ ಮೇಲೆ ರಾಜರ ಅಲಂಕಾರ ಮಾಡಿ ಉತ್ಸವ ಆಗುವಂಥದ್ದು. ವಂಡರ್ಫುಲ್. ಆಮೇಲೆ ತುಂಬಾ ಚೆನ್ನಾಗಿದೆ ವಾಹನಗಳು. ಇದನ್ನ ಎಲ್ಲಿಂದ ಮಾಡಿಸಿ? ಎಲ್ಲ ಇಂಡಿಯಾದಿಂದ, ತಮಿಳ್ನಾಡು ಕುಂಭಕೋಣ, ತಮಿಳ್ನಾಡಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಗಜವಾಹನ. ಇಲ್ಲ, ಆ ಜಾಗದಲ್ಲಿ ಅಲ್ಲಿ ನಮ್ಮ ಕೂದಲು ಕೊಟ್ಟು ಕಲ್ಯಾಣ ಘಟ್ಟ ನಡೆಯೋ ಥರ ಇಲ್ಲೂ ನಡೆಯುತ್ತೆ. ಎಲ್ಲರೂ ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡು ಇಲ್ಲಿ ಬಂದು ಕೂದಲು ಕೊಡೋ ಮಗುಗಾಗಲಿ ದೊಡ್ಡವರಾಗಲಿ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ. ಅವ್ರಿಗೆ ಕಾರ್ಯ ಎಲ್ಲ ದೇವರು ನಿರ್ವಹಿಸ್ಕೊಡ್ತಾನೆ. ಆವಾಗ ಇಲ್ಲಿ ಬಂದು ಕೂರಿಸಿ ಇಲ್ಲಿ ಒಂದು ಸಂಕಲ್ಪ ಪೂಜೆ ಮಾಡಿ 3 ಸಲ ಹೇರ್ ಕಟ್ ಮಾಡಿ ಈ ಉಂಡಿಯಲ್ಲಿ ಡಿಪಾಸಿಟ್ ಮಾಡ್ತಾರೆ. ಓಹೋ, ಮತ್ತೆ ಅದನ್ನ ಎಲ್ಲಿಗೆ ಕಳಿಸ್ತಾರೆ? ಅದು ತಿರುಪತಿಗೆ ಕಳಿಸ್ತಾರೆ. ತಿರುಪತಿಗೆ ಇಲ್ಲಿಂದ ಹೋಗುತ್ತೆ. ಇಲ್ಲಿ ಸರಸ್ವತಿ ದೇವಿ ಅಕ್ಷರಾಭ್ಯಾಸ, ನಾಮಕರಣ, ಆಮೇಲೆ ಅನ್ನಪ್ರಾಶನ, ಚೌಳ ಎಲ್ಲ ಇಲ್ಲಿ ಎಲ್ಲ. ಇದು ಶೇಷವಾಹನ. ಇದು ಶೇಷವಾಹನ, ದೇವರಿಗೆ ಮುಖ್ಯವಾದ ವಾಹನ ಇದು ಶೇಷವಾಹನ. ಬ್ರಹ್ಮೋತ್ಸವದಲ್ಲಿ ಇದನ್ನು ಉತ್ಸವ ನಡೆಯಲಾಗುತ್ತೆ. ಇದು ಇಲ್ಲೇ ಪ್ರತಿಮೆಗಳನ್ನ ರೆಡಿ ಮಾಡಿಸಿದ್ದ ಅಥವಾ ಮಾಡಿಸಿ ತಂದಿದ್ದ? ಇಂಡಿಯಾದಿಂದ ಒಂದು ಶಿಲ್ಪಿಗಳು ಒಂದು 10 ಜನ ಬಂದಿದ್ದರು. ಬಂದಾಗ ಅವ್ರ ಕೈಯಿಂದ ಮಾಡಿಸಿ. ಆ್ಯಂಡ್ ಆಫ್ ಕೋರ್ಸ್ ಬಾಲಾಜಿ ಹಾಗೂ ಅಮ್ಮನವರು ಇಲ್ಲಿ ಬರೋ ಜನಗಳನ್ನ ಫೋಟೋ ಶೂಟ್ಗೋಸ್ಕರ ಇಟ್ಟಿದ್ದಾರೆ. ಫೋಟೋಗಳು ತಗೋ ಎಲ್ಲ ಫ್ಯಾಮಿಲಿ ನಿಂತ್ಕೊಂಡು ಫೋಟೋ ತೊಗೊಂಡು ಹೋಗೋಕ್ಕೆ. ಅದಕ್ಕೆ ಒಳಗಡೆ ಇರೋ ದೇವರನ್ನ ನಾವು ತೆಗಿಬಾರ್ದು ಅಂತ ಅದಕ್ಕೋಸ್ಕರ ಇದನ್ನು ಇಟ್ಟಿದ್ದಾರೆ. ಅಫ್ಕೋರ್ಸ್ ಹೀಗೆ ಇದ್ರ ಬಗ್ಗೆ ಬಹಳ ಕೇಳಿದೆ, ಎಸ್ಪೆಷಲಿ ಈ ಫೋಟೋ ಬಗ್ಗೆ. ಇದನ್ನ ದೇವಸ್ಥಾನ ಶುರು ಮಾಡೋದಕ್ಕೆ ಮುಂಚೆ ದೇವಸ್ಥಾನ ಖಾಲಿಯಾಗಿತ್ತು ಜಾಗ. ಅವಾಗ ಶಂಕುಸ್ಥಾಪನೆ ಮಾಡುವಾಗ ಈ ಫೋಟೋವನ್ನು ಇಟ್ಟು ಪೂಜೆ ಮಾಡಿ ಶುರು ಮಾಡಿದ್ದು. ಅದಕ್ಕೆ 1976 ಈ ದೇವರ ಫೋಟೋನ ಇಟ್ಟು ಶಂಕುಸ್ಥಾಪನೆ ಮಾಡಿ ಪೂಜೆ ಶುರು ಮಾಡಿದ್ದು ದೇವಸ್ಥಾನ ಕಟ್ಟೋಕ್ಕೆ. ಇದೇ ಜಾಗದಲ್ಲಿ ಅಂತನಾ ಅಥವಾ ಇಲ್ಲ, ಅದಕ್ಕೂ ಜ್ಞಾಪಕಾರ್ಥವಾಗಿ ಇದೊಂದು ಹಾಕಿ ಇಟ್ಟಿದ್ದಾರೆ ಫಸ್ಟ್. ಓಕೆ, ಅಮೇರಿಕಾದ ತಿರುಪ್ತಿ, ದಟ್ ಈಸ್
ಪಿಟ್ಸ್ಬರ್ಗಲ್ಲಿ ಇವತ್ತು ನಾವಿದ್ದೀವಿ. ಇಲ್ಲಿರೋ ವೆಂಕಟೇಶ್ವರನ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನಮಗೆ ಗೊತ್ತಾಗಬೇಕಲ್ವಾ? ಇದು ಹೇಗೆ ಶುರುವಾಯಿತು? ಇಂಥ ಒಂದು ದೊಡ್ಡ ಪರಿಸರದಲ್ಲಿ ಇಷ್ಟು ಅದ್ಭುತವಾದಂಥ ಟೆಂಪಲ್ಲು ಯಾರೆಲ್ಲ ಸೇರಿ ನಿರ್ಮಾಣ ಮಾಡಿದ್ರು? ಬನ್ನಿ ತಿಳ್ಕೊಳ್ಳೋಣ. ಅಫ್ಕೋರ್ಸ್ ಈಗಿನ ಎಕ್ಸಿಕ್ಯೂಟಿವ್ ಕಮಿಟಿ ಪ್ರೆಸಿಡೆಂಟ್ ಆಗಿರೋಂಥ ಶ್ರೀಯುತ ರಾಮ್ ಕುಮಾರ್ ಮಿಧೆ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಇಂಥ ಒಂದು ಅದ್ಭುತವಾದಂಥ ಟೆಂಪಲ್ನ ಕಟ್ಟಬೇಕು ಅಥವಾ ಇಲ್ಲಿ ಟೆಂಪಲ್ ಬರಬೇಕು ಅಂತ ಯಾರಿಗನ್ಸಿದ್ದು ಸರ್? ಸುಮಾರು 1972 ಆವಾಗ ಇದ್ದ ಕೆಲವರು ಮಹನೀಯರು, ನಾಗಭೂಷಣನ್ನ, ನ್ಯಾನ್ಸಿ ಶ್ರೀನಿವಾಸಗಂ, ರಾಜಶ್ರೀ ಗೋಪಾಲ್ ಅಂತ ಒಂದು ಸುಮಾರು ಜನ ಈ ಒಂದು ಇಂಡಿಯನ್ ಸ್ಟೋರಲ್ಲಿ ಬೇಸ್ಮೆಂಟಲ್ಲಿ ಆ ಫೋಟೋ ಮುಂದ್ಗಡೆ ಇದೆ, ಹೌದು. ಆ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾರೆ. ಅವ್ರಿಗೆ ಒಂದು ದೈವ ಪ್ರೇರಣೆ ಬಂದಿದೆ, ನಾವು ಒಂದು ಗುಡಿ ಕಟ್ಕೋಬೇಕು ನಮ್ಮ ಮಕ್ಕಳಿಗೋಸ್ಕರ ಆದರೂ ಮುಂದಿನ ಜನಾಂಗಕ್ಕೆ ಒಂದು ಆಗಬೇಕು ಅಂತ. ಯಾಕಂದರೆ 72-79ರಲ್ಲಿ ಇಂಡಿಯಾದಿಂದ ಬಂದವರು ತುಂಬ ಕಡಿಮೆ, ಭಾರತದಿಂದ ಬಂದವರು. ಮುಂದೆ ಈ ಥರ ಸುಮಾರು ಸಾವಿರಾರು ಜನ, ಲಕ್ಷಗಟ್ಟಲೆ ಜನ ಬಂದು ಇಲ್ಲಿ ನಾವು ಒಂದು ಪ್ರೆಸಿಡೆಂಟ್ ಪೋಸ್ಟ್ವರೆಗೂ ಹೋಗ್ತೀವಿ ಅನ್ನೋದೊಂದು ಇರ್ತಿಲ್ಲ. ಅಂಥದ್ದೊಂದು ಸಮಯದಲ್ಲಿ ಇವರು ಒಂದು ಗ್ರೂಪ್ ಮಾಡಿಕೊಂಡು ದಕ್ಷಿಣ ಭಾರತೀಯರು, ಉತ್ತರ ಭಾರತೀಯರೆಲ್ಲ ಸೇರಿಕೊಂಡು ಒಂದು ಗ್ರೂಪ್ ಮಾಡಿಕೊಂಡು ಪಿಟ್ಸ್ಬರ್ಗಲ್ಲಿ ಗುಡಿ ಮಾಡ್ತಾರೆ. ಮುಖ್ಯವಾಗಿ ನ್ಯೂಯಾರ್ಕಲ್ಲಿ ಗಣಪತಿ ದೇವಸ್ಥಾನ ಸ್ಥಾಪನೆ ಆಯಿತು. ಆವಾಗ ಅದ್ರ ಬಗ್ಗೆ ಮಾತಾಡ್ತಾಯಿದ್ರು. ಆಮೇಲೆ ಇದ್ರ ಬಗ್ಗೆ ಮಾತಾಡೋದು ಶುರು ಆಯಿತು. ಒಂದು 3-4 ವರ್ಷ ಇದೆ ನಡೀತು. ಒಂದು ಮನ್ರೋವಿಲ್ ಅಂತ ಪಕ್ಕದಲ್ಲಿರೋ ಒಂದು ಚಿಕ್ಕ ಬಡಾವಣೆ, ಆ ಊರಲ್ಲಿ ಒಂದು ಜಾಗನೂ ಹುಡುಕಿದ್ರು. ಈ ಬರೀ ಪೂಜೆ ಒಂದು ನಮ್ಮನ್ನು ಸೀಮಿತಗೊಳಿಸ್ಕೊಳ್ಳಿಲ್ಲ ನಾವು. ನಾವಿಲ್ಲೊಂದು ನೀವೇ ನೋಡ್ದಂಗೆ ಇದೇ ಪ್ರಾಂಗಣದಲ್ಲಿ ನಾವು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿದ್ದಕ್ಕೆ ಶುರು ಮಾಡಿದ್ವಿ. ಸುಮಾರು 80ರಿಂದ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದಿವೆ. ದೊಡ್ಡ ದೊಡ್ಡ ವಿದ್ವಾಂಸರಾದ ಮಂಗಳಪಲ್ಲಿ ಬಾಲಮುರಳಿ ಕೃಷ್ಣ, MS ಸುಬ್ಬಲಕ್ಷ್ಮಿ, RK ಶ್ರೀಕಂಠನ್, RK ಸೂರ್ಯನಾರಾಯಣ ಅಂಥವರೆಲ್ಲ ಬಂದು ಇಲ್ಲಿ ಕಚೇರಿ ಕೊಟ್ಟು ಹೋಗಿದ್ದಾರೆ. ಶ್ರೀಮತಿ ಜಯಮಣಿ ಅನ್ನೋರು ಆವಾಗಿಂದ ಇವತ್ತಿನವರೆಗೂ ಇವತ್ತಿಗೂ ಸಹ ಭಾನುವಾರದ ದಿವಸ ಭರತನಾಟ್ಯ ಮತ್ತು ಕೂಚಿಪುಡಿ ಕ್ಲಾಸ್ ತಗೋತಾರೆ. ಎಷ್ಟು ಜನಕ್ಕೆ ರಂಗೇಟ್ರ ಮಾಡಿ ಎಷ್ಟು ಜನ ಗುರು ಆಗಿದ್ದಾರೋ ನಮಗೆ ಲೆಕ್ಕ ಸಿಕ್ಕಿಲ್ಲ. ಆದರೆ ಇಲ್ಲಿದೆ, ಅದಕ್ಕೋಸ್ಕರ ಇಲ್ಲಿ ನಟರಾಜರ ವಿಗ್ರಹ ಇದೆ. ನಮ್ಮ ಪಾರ್ಕಿಂಗ್ ಒಂದು ಪ್ರಶ್ನೆ ಇಲ್ಲಿ, ಯಾಕಂದರೆ ನಾವು ನೀವು ನೋಡ್ದಂಗೆ ಗುಡ್ಡಕಾಡು ಪ್ರದೇಶ, ಅಲ್ಲಲ್ಲಿ ಪಾರ್ಕಿಂಗ್ ಮಾಡೋದು ಕಷ್ಟ. ಆದ್ದರಿಂದ ಇದು ಕೆಳಗಡೆ ಒಂದು ಪಾರ್ಕಿಂಗ್ ಏರಿಯಾ ತೊಗೊಂಡಿದ್ದೀವಿ, ಒಂದಿದೆ. ಹಾಗೆ ಸ್ವಲ್ಪ ದೂರದಲ್ಲಿ ಒಂದು ಪ್ರಿನ್ಸ್ಟನ್ ಡ್ರೈವ್ ಅಂತ ಒಂದು ದೊಡ್ಡ ಜೂಯಿಷ್ ಸೆಂಟರ್ ಅಂತ ಇತ್ತು. ಅದು ಆ ಯಹೂದಿಗಳ ಸೆಂಟರು. ಅದು ಅವ್ರು ಕೆಲಸ ಮಾಡಲ್ಲ, ನಾವಿಲ್ಲಿ ಮುಂದೆ ಅದನ್ನು ಮುಚ್ಚಿಬಿಡ್ತೀವಿ ಅನ್ನೋವಾಗ ಅದನ್ನು ತೊಗೊಂಡಿದ್ದೀವಿ. ಅದೊಂದು ಏರಿಯಾ. ಹೀಗಾಗಿ ಏನಾಗುತ್ತೆ, ಈ ಸುತ್ತಮುತ್ತ ಬೆಟ್ಟದಲ್ಲಿ ಸುಮಾರು ಜಾಗ ನಮ್ಮ ಗುಡಿಗೆ ಸೇರುತ್ತೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಗುಡಿ ಒಂದು ಸೇಫ್ಟಿಯಾಗಿರಬೇಕು. ಹತ್ರ ಬೇರೆ 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 ವಿಚಾರಗಳು ಬೇರೆ ಥರ ಇದು ಬಂದರೂ ನಡ್ಸೋಕ್ಕಾಗಲ್ಲ. ನಾವುಗಳು ಬೇರೆ ಇಲ್ಲಿ ಒಂದು ಅಲ್ಪಸಂಖ್ಯಾತರು, ನಮ್ಗಿಲ್ಲಿ ಯಾರು ಅಪೀಸ್ಮೆಂಟ್ ಅಂತದಿಲ್ಲ ಈ ದೇಶದಲ್ಲಿ. ಈ ದೇಶದಲ್ಲಿ ರಿಸರ್ವೇಷನ್ಸ್ ಇಲ್ಲ, ನಿಮ್ಗೆ ಗೊತ್ತಿರೋ ಹಂಗೆ. ನಮ್ಮ ಸಂಖ್ಯೆ ಕಡಿಮೆ ಇರುವಾಗ ನಮ್ಮ ದೇವ್ರ ಸುತ್ತಮುತ್ತ ಇರೋದನ್ನು ನಾವು ಪವಿತ್ರತೆಯಾಗಿ ಉಟ್ಕೋಬೇಕು. ಅದಕ್ಕೋಸ್ಕರ ಅದನ್ನು ಒಂದು ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಒಂದು ವಿಚಾರದಿಂದ ನಮ್ಮ ಆಡಳಿತ ಮಂಡಳಿ, ನಮ್ಮ ಟ್ರಸ್ಟಿಗಳಂತಾರೆ, ಆಡಳಿತ ಮಂಡಳಿಯಲ್ಲಿ ಬೋರ್ಡಲ್ಲಿ ಒಂದು ಸಲ ಆಗಿ ಬೋರ್ಡ್ ಮೆಂಬರ್ ಆದಮೇಲೆ ಅವರು ಟ್ರಸ್ಟ್ ಫಂಡ್ಗೆ ಹೋಗ್ತಾರೆ. ಇಲ್ಲಿ ಬರೋ ದುಡ್ಡನ್ನೆಲ್ಲ ಹೆಂಗೆ ವ್ಯವಸ್ಥೆ ಮಾಡಬೇಕು, ಹೆಂಗೆ ಅದನ್ನು ಇನ್ವೆಸ್ಟ್ ಮಾಡಬೇಕು, ಯಾವ ಥರ ಬೆಳೆಸಬೇಕು ಅನ್ನೋದೆಲ್ಲ ನೋಡ್ಕೋತಾರೆ, ಅವರು ಮಾಡ್ತಾರೆ. ಇನ್ನೇನು ಈ ಟೆಂಪಲ್ಲು 50 ವರ್ಷ ಪೂರೈಸತ್ತೆ ಅಂದರೆ, ಅಮೆರಿಕಾದಲ್ಲಿ ಬಂದು ಇಂಥ ಒಂದು ಒಳ್ಳೆ ಟೆಂಪಲ್ನ 50 ವರ್ಷ ಕಾಪಾಡ್ಕೊಳ್ಳೋದು, ಇಟ್ ಇಸ್ ಲೈಕ್ ಬಹಳ ಖುಷಿಯಾಗುವಂಥ ಸಂಗತಿ. ಈ ನಿಟ್ಟಿನಲ್ಲಿ ಏನಾದರೂ ಈ ಟೆಂಪಲ್ನ ಅಥವಾ ಈ ಪ್ರಾಂಗಣವನ್ನು ಏನಾದರೂ ಎಕ್ಸ್ಟೆನ್ಷನ್ ಥರ ಮಾಡಬೇಕು ಅಂತ ಪ್ಲ್ಯಾನ್ಸ್ ಏನಾದರೂ ಮಾಡಿದ್ದೀರಾ ಸರ್? ಒಳ್ಳೆ ಪ್ರಶ್ನೆ. 50 ವರ್ಷಕ್ಕೆ ಮೊದಲು ನಾವು ಹೇಗೆ ನಮ್ಮ ಭಕ್ತಾದಿಗಳ ಸಂಖ್ಯೆನೂ ಜಾಸ್ತಿ ಆಗ್ತಾಯಿದೆ. ಯಾಕಂದರೆ ಹಿಂದೆ ಇದ್ದಂಗೆ ನಮ್ಮ ಹಿಂದೂಗಳ ಭಾರತದವ್ರ ಸಂಖ್ಯೆ ಕಡಿಮೆ ಇಲ್ಲ, ಅದು ಬೆಳೆದಿದೆ. ಸೊ ಆ ಭಕ್ತಾದಿಗಳಿಗೆಲ್ಲ ಒಂದು ಅನುಕೂಲ ಆಗಬೇಕು ಅಂತ ಒಂದು ಡಿವೋಟಿ ಫೆಸಿಲಿಟಿ ಸೆಂಟರ್ ಮಾಡೋ ಒಂದು ಅಭಿಪ್ರಾಯ ಇದೆ.
ಅದ್ರ ಬಗ್ಗೆ ವಿಚಾರ ನಡೀತಾ ಇದೆ. Oh, nice. ಆಡಳಿತ ಮಂಡಳಿ ಸಾಕಷ್ಟು ಬೇರೆ ಬೇರೆ ಯೋಚನೆಗಳ ಬಗ್ಗೆ ವಿಚಾರ ನಡೀತಾ ಇದೆ. ಇನ್ನು 2 ವರ್ಷದಲ್ಲಿ 2 ವರ್ಷ ಆಟ ಆಡ್ತಾ ಇದ್ದಂಗೆ ದಿನ ನಡೆದು ಹೋಗುತ್ತೆ. ನಾವು ಒಂದು ದೊಡ್ಡ ರೀತಿಯಲ್ಲಿ 50ನೇ ವರ್ಷ ಮಾಡಬೇಕು ಅನ್ನೋದು ಕೂಡ ಯೋಚನೆ ಮಾಡ್ತಾ ಇದ್ದೀವಿ. ವಂಡರ್ಫುಲ್ ಸರ್, ವಂಡರ್ಫುಲ್. ಕೆಲವು ಸಲ ನಮ್ಮ ಮೆಮೋರಿಯಲ್ ಡೇ ವೀಕೆಂಡ್ ಅಂತ ಬರುತ್ತೆ, ದೊಡ್ಡ ಹಬ್ಬ. ಅದು ಸಮ್ಮರ್ ಎಂಡ್ ಆಗುತ್ತೆ, ಸ್ಕೂಲ್ ಎಂಡ್ ಆಗುತ್ತೆ, ಲೀವ್ ಸಿಗುತ್ತೆ, ಜುಲೈ ಮೇ 30th ಆವತ್ತಿನ. ಆವಾಗ ಆ ವಾರದ ಹಂತದಲ್ಲಿ ನಮಗೆ ಕಡಿಮೆ ಅಂದರೆ ಶನಿವಾರ ಭಾನುವಾರ ಎಲ್ಲ ಸೇರಿದ 6,000-7,000 ಜನ ಬರ್ತಾರೆ. ಓ ಮೈ ಗಾಡ್, ಹಂಗಿದ್ರೆ ಅಷ್ಟೊಂದು ಜನ ಬರ್ತಾರಾ? ನಾವೊಂದು ಮೊನ್ನೆ ವಾರ್ಷಿಕ ಫಂಕ್ಷನ್ ARF ಲಕ್ಷ್ಮೀನಾರಾಯಣ ಹೋಮ ಮಾಡಿದಾಗ ಸುಮಾರು 3 ದಿವಸನೂ 1,500 ಜನಕ್ಕೆ ಅನ್ನದಾನ ಮಾಡಿದ್ವಿ. ಇದು ಎಲ್ಲ ದೇವ್ರ ಮಹಿಮೆ, ದೇವ್ರು ನಡೆಸ್ಕೋತಾ ಇದ್ದಾರೆ. ನಡೀಲಿ ಸರ್. ಇಂಥ ಅಂದರೆ ಯಾರಿಗೇ ಆಗಲಿ ಬೆನ್ನೆಲುಬು ಅಥವಾ ಸಪೋರ್ಟ್ ಅಂತ ಬಹಳ ಮುಖ್ಯ ಆಗುತ್ತೆ. ನೀವು ಹೇಳಿದ್ರಿ ನಿಮ್ಮ ಎಲ್ಲ ದೊಡ್ಡವರು ಹಿರಿಯರು ಪೂರ್ವಜರೆಲ್ಲ ಶುರು ಮಾಡಿದ್ದು, ನೀವು ಅದನ್ನು ಈಗಿನ ನಿಮ್ಮ ಕಮಿಟಿನೂ ಬಹಳ ಮುಖ್ಯ ಆಗುತ್ತೆ, ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಿರೋ ಅಂಥದ್ದು. ಸೊ ಹೀಗೆ ನಿಮ್ಮ ಟೆಂಪಲ್ಲು ಮತ್ತು ಭಕ್ತಾದಿಗಳು ಸೊ ಹಾಗೆ ಬಹಳಷ್ಟು ಪ್ರತಿ ವರ್ಷ ಹೆಚ್ಚಿಗೆ ಆಗ್ತಾ ಇರಲಿ ಅಂತ ನಮ್ಮ ಆಶಯ ಕೂಡ. ದ ಟೆಂಪಲ್ ರನ್ಸ್ ಫಾರ್ ಹಿಮ್, ಬೈ ಹಿಮ್, ಆಫ್ ಹಿಮ್. ಕರೆಕ್ಟ್. ಅದು ನಮ್ಮ ಮುಖ್ಯವಾದ ಧ್ಯೇಯ, ಅದು ನಮ್ಮ ಒಂದು ಭಾವನೆ. ಖಂಡಿತ ಸರ್. ಆ ಒಂದು ಮನೋಭಾವನೆಯಿಂದ ಯಾರ್ಯಾರು ಬಂದಿಲ್ಲ ಸೇವೆ ಮಾಡ್ತಾರೋ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಿದೆ. ಇನ್ನು ಎಲ್ಲ ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ. ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ. ನಮಸ್ತೆ ಸರ್. ಇದು ತುಂಬಾ ದೊಡ್ಡ ಬಿಲ್ಡಿಂಗ್ ಆ್ಯಕ್ಚುಲಿ. ಇನ್ನೇನು 50 ವರ್ಷ ಪೂರೈಸತ್ತೆ, ಇನ್ನೊಂದು 2 ವರ್ಷ ಆಗ್ತಿದ್ದ ಹಾಗೆ. ಇಲ್ಲೆಲ್ಲ ಏನು ಅಂದರೆ ಈ ಮೇಲ್ಗಡೆ ಗುಡಿ ಇದೆ. ಗುಡಿ ಆದಮೇಲೆ ಅಲ್ಲಿ ನಾವು ಅದನ್ನು ಒಂದು ನಡೆಸಲಿಕ್ಕೆ ಒಂದು ಆಫೀಸ್ ಬೇಕು, ಒಂದು ವ್ಯವಸ್ಥಿತವಾಗಿ ಒಂದು ವ್ಯವಸ್ಥಾಪಕ ಇರಬೇಕು, ಆಪರೇಷನ್ಸ್ ಮ್ಯಾನೇಜರ್ ಬೇಕು, ಹುಂಡಿ ಬರುತ್ತೆ, ಹುಂಡಿನ ಲೆಕ್ಕ ಹಾಕಕ್ಕೆ ಒಂದು ರೂಮ್ ಬೇಕು. ಆಮೇಲೆ ನಮ್ಮ ದೇವರಿಗೆ ಆಭರಣವಾಗಿ ಚಿನ್ನ ಬೆಳ್ಳಿ ಅದೆಲ್ಲ ಇರುತ್ತೆ. ಆ ಚಿನ್ನ ಬೆಳ್ಳಿ ಆಭರಣ ಇಡೋಕ್ಕೆ ಒಂದು ಸೇಫ್ ಬೇಕು, ಡಬಲ್ ಸೇಫ್. ಅದು ಇನ್ಶೂರೆನ್ಸ್ ಅವ್ರ ಪ್ರಕಾರ ಕೂಡ ನಾವು ಅದನ್ನೊಂದು ಸೇಫಲ್ಲೇ ಇಡಬೇಕು. ಯಾಕಂದ್ರೆ ಕೆಜಿ ಗಟ್ಟಲೆ ಇರೋ ಬಂಗಾರ. ಹೌದು, ಟೆಂಪಲ್ ಇರುತ್ತೆ. ಸರ್ಕಾರಕ್ಕೆ ಕೊಡುವಂತದಕ್ಕೆ ಅಲ್ಲಿ ಹೆಂಗ್ ಮಾಡ್ತೀವಿ? ಸರ್ಕಾರಕ್ಕೆ ಕೊಡಲ್ಲ ನಾವು, ಸರ್ಕಾರ ತಗೊಂಡೋಗಿ ವಾಪಸ್ ಏನಾದ್ರು. ಯಾಕಂದ್ರೆ ಅಲ್ಲಿ ಭಾರತದಲ್ಲಿ ಅದು ಸರ್ಕಾರದ ದೇಣಿಗೆ ಆಗಿರುತ್ತೆ. ಯಾರೋ ಒಬ್ರು ಮಹಾರಾಜರು ಕೊಟ್ಟಿದ್ವಿ. ಉದಾಹರಣೆಗೆ ಮೇಲ್ಕೋಟೆ ವೈರಮುಡಿ, ಅದು ಯಾರೋ ಮಹಾರಾಜರು ಕೊಟ್ಟಿರೋದು. ಮೈಸೂರು ಮಹಾರಾಜರು ಮೇಲ್ಕೋಟೆ ಕೊಟ್ಟಿದ್ದನ್ನ ಅದು ಸರ್ಕಾರದಿಂದ ಸರ್ಕಾರಕ್ಕೆ ಬಂದಿದೆ. ಇಲ್ಲಿ ಆ ಥರದ್ದಲ್ಲ, ಇದು ನಮ್ಮ ಸ್ವಂತ ಪ್ರೈವೇಟು. ಇದೊಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಅಂದರೆ ನಾವು ಎಷ್ಟೇ ದುಡ್ಡು ಬಂದರೂ ನಾವು ಅದನ್ನು ಪ್ರಾಫಿಟ್ಗೆ ಉಪಯೋಗಿಸೋಂಗಿಲ್ಲ, ಇದೊಂದು ವ್ಯವಹಾರ ಮಾಡೋಂಗಿಲ್ಲ, ಬಿಸ್ನೆಸ್ ವ್ಯವಹಾರ ಅಲ್ಲ. ಅದಕ್ಕೋಸ್ಕರ ನಾವೇನು ಕೊಂಡ್ಕೊಂಡ್ರು ಅದಕ್ಕೆ ಟ್ಯಾಕ್ಸ್ ಇರಲ್ಲ. ಬಂದಿದ್ದ ದುಡ್ಡನ್ನೆಲ್ಲ ಚಾರಿಟಿಯಾಗಿ ಉಪಯೋಗಿಸ್ಕೋಬೇಕು. ಆ ಚಾರಿಟಿಯಾಗಿ ಉಪಯೋಗಿಸೋದ್ರಿಂದ ಅದೇನಾಗತ್ತೆ, ನಾವು ಅದನ್ನು ಇಲ್ಲಿ ದೇವ್ರಿಗೋಸ್ಕರ ಜನ ದೇಣಿಗೆ ಕೊಡ್ತಾರೆ. ಅವರು ಆ ದೇಣಿಗೆ ಮೇಲೆ ಅವರು ಟ್ಯಾಕ್ಸ್ ಬೆನಿಫಿಟ್ ಕ್ಲೈಮ್ ಮಾಡ್ಕೊತಾರೆ. ಇಂಡಿಯಾದಲ್ಲಿ 83G ಎಲ್ಲ ಆ ಥರ ಇಲ್ಲಿ 501C ಇರುತ್ತೆ. ಇಲ್ಲೊಂದು 501C ನಾವು ಟ್ಯಾಕ್ಸ್ ಎಕ್ಸೆಂಪ್ಷನ್ ಕೊಡ್ತೀವಿ. ಬಂದಿದ್ದು ಚಿನ್ನ ಬೆಳ್ಳಿ ಅದೆಲ್ಲ ಇರುತ್ತೆ. ಆಮೇಲೆ ತುಂಬ ದೂರದಿಂದ ಜನಗಳು ಬರ್ತಾರೆ, ಅದೆಲ್ಲ ಅವ್ರಿಗೊಂದು ಸೌಕರ್ಯ ಇರಬೇಕು, ರೆಸ್ಟ್ ರೂಮು, ಸ್ನಾನ ಮಾಡಲಿಕ್ಕೆ. ಈಗ ಬಂದು ಇಲ್ಲಿ ನೀವೇ ನೋಡ್ದಂಗೆ ಅವರು ಮುಡಿ ಕೊಡ್ತಾರೆ. ಮುಡಿ ಕೊಟ್ಟಾದ್ಮೇಲೆ 3 ಮುಡಿ ಕೊಟ್ಟಾದ್ಮೇಲೆ ನಮ್ಗೆ ಇಲ್ಲಿ ಕ್ಷೌರಿಕರು ಇರಲ್ಲ, ಅವ್ರಿಗೊಂದು ದೊಡ್ಡ ವ್ಯವಸ್ಥೆ ಇರುತ್ತೆ. ಅದಕ್ಕೋಸ್ಕರ ಅವರು ಈಚೆ ಔಟ್ಸೈಡ್ ಬಾರ್ಬರ್ ಶಾಪ್ ಇರುತ್ತೆ ಅಥವಾ ಹೇರ್ ಸ್ಟೈಲ್ ಶಾಪ್ ಇರುತ್ತೆ, ಸೂಪರ್ ಕಟ್ಟು, ಗ್ರೇಟ್ ಕ್ಲಿಪ್ಸ್ ಅಂತ. ಅಲ್ಲಿಗೆ ಹೋಗ್ಬಿಟ್ಟು ಅವರು ಕ್ಷೌರ ಮಾಡಿಸ್ಕೊಂಡು ಬಂದು ಸ್ನಾನ ಮಾಡಿ ದೇವರ ಆಚರಣೆ ಬರ್ತಾರೆ. ಅದಕ್ಕೋಸ್ಕರ ಇಲ್ಲಿ ನೀವು ರೆಸ್ಟ್ ರೂಮ್ಸ್, ಬಾತ್ರೂಮ್ಸ್ ಇದೆಯಲ್ಲ, ಬಾತ್ರೂಮ್ಸ್ ಪಕ್ಕ ಒಂದು ಶವರ್ ಇರುತ್ತೆ. ಲೇಡೀಸ್ಗೆ ಸಪ್ರೇಟ್, ಜೆಂಟ್ಸ್ ಸಪ್ರೇಟ್ ಶವರ್ ರೂಮ್ ಇದೆ. ಆ ಶವರ್ ರೂಮಲ್ಲಿ ಸ್ನಾನ ಮಾಡಿಕೊಂಡು ಅವ್ರು ಬರ್ತಾರೆ. ಸರ್, ಸ್ಮಾಲ್ ಆಡಿಟೋರಿಯಂ ಅಂತ ತಾವು ಹೇಳಿದ್ರಿ, ಬಟ್ ಇದು ಹೆಂಗೆ ಶುರು ಆಯಿತು ಸರ್ ಸ್ಮಾಲ್ ಆಡಿಟೋರಿಯಂ? ಇದು ಸಹ ಗುಡಿ ಕಟ್ಟಾದ ಮೇಲೆ ನಮ್ಮ ಭಾರತೀಯ ಕಲೆಗಳಿಗೆ, ನಮ್ಮಲ್ಲಿ ಇಲ್ಲಿರೋ ಭಾರತೀಯರಿಗೆ ಒಂದು ಅವಕಾಶ ಕೊಡಬೇಕು, ಅವ್ರಿಗೆ ಕಲೆಯನ್ನು ಪ್ರೋತ್ಸಾಹಿಸಬೇಕು, ಅವರಲ್ಲಿರೋ ನಾವು ಒಳ್ಳೊಳ್ಳೆ ವಿದ್ವಾಂಸನ ಕರೆದು ಇಲ್ಲಿ ಕಚೇರಿಗಳು ಮಾಡಿಸ್ಬೇಕು ಅನ್ನೋ ಒಂದು
ಆಸೆಯಿಂದ ಅಂದ್ರೆ ಇದನ್ನು ಕಟ್ಟಿದ್ರು. ಸಾಂಸ್ಕೃತಿಕ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಬೇಸಿಕಲಿ. ಬೇಸಿಕಲಿ ಮೊದಲನೇದಾಗಿ 1988 ಶುರು ಹಚ್ಕೊಂಡು ಇಲ್ಲಿ ನೆಕ್ಸ್ಟ್ ನಮ್ಮ ಮಕ್ಕಳಿಗೆ ನಾವು ನೃತ್ಯ ಕಲಿಸ್ಬೇಕು. ಅದಕ್ಕೋಸ್ಕರ ಇಲ್ಲಿ ಡ್ಯಾನ್ಸ್ ಕ್ಲಾಸ್ ನಡೆಯುತ್ತೆ. ಇವಾಗ್ಲೂ ಇಲ್ಲಿ 48 ವರ್ಷದಿಂದ ಇಲ್ಲಿ ಇವತ್ತು ಭರತನಾಟ್ಯ, ಕೂಚಿಪುಡಿ ಡ್ಯಾನ್ಸ್ ಕ್ಲಾಸು ಪ್ರತಿ ಭಾನುವಾರ ನಡೆಯುತ್ತೆ. ಪ್ರತಿ ಭಾನುವಾರ ನಡೆಯುತ್ತೆ. ನಮ್ಮಲ್ಲಿರೋ ಒಬ್ಬರು ಜಯಮಣಿ ಅಂತ ಒಂದು ಟೀಚರ್ ಇದ್ದಾರೆ. ಆಕೆ ನೃತ್ಯ ಕಲಾವಿದೆ. ಆಕೆ ಇಲ್ಲಿ ಸ್ಲಿಪ್ರಿ ರಾಕ್ ಯೂನಿವರ್ಸಿಟಿನಲ್ಲೂ ಪಾಠ ಹೇಳ್ಕೊಡ್ತಾರೆ. ಅವ್ರು ಎಷ್ಟು ಅರಂಗೇಟ್ರವಾಗಿದೆಯೋ ನಮ್ಗೆ ಲೆಕ್ಕ ಇಲ್ಲ. ಓ ಮೈ ಗಾಡ್, ಎಷ್ಟು ವರ್ಷದಿಂದ ಅವ್ರು ಸುಮಾರು 40 ವರ್ಷದಿಂದ ಇರೋಲ್ಲ, 40 ವರ್ಷದಿಂದ ಇರೋರು. ಸರ್, ಈ ಎಂಟೈರ್ ಆಡಿಟೋರಿಯಂಗೆ ತುಂಬ ಒಂಥರ ಆಕರ್ಷಣೆ ಅಂತ ಅನ್ಸೋದು ಅಫ್ಕೋರ್ಸ್ ಈ ಒಂದು ಪ್ರತಿಮೆ ಅಥವಾ ಮೂರ್ತಿ, ವಾಟ್ ಎವರ್ ವಿ ಕಾಲ್. ಸೊ ಇದ್ರ ಬಗ್ಗೆ ಯಾವಾಗ ಇದು ಐಡಿಯಾ ಹೆಂಗ್ ಬಂತು ಸರ್? ಅಂದ್ರೆ ಇದು ಡಾನ್ಸ್ಗೆ ಅಂತಾನೆ ಮಾಡಿಸಿರೋದು. ಇದನ್ನ ನಮ್ಮ ಆಗಿನ ಕಾಲ ಆಗಿದ್ದವ್ರು ಶಿಲ್ಪಿ ಇದ್ರು, ನಾರಾಯಣ ಅಂತ, ಅವ್ರು ಮಾಡಿರೋದು ಇದು. ಅದು ಈಗೆಲ್ಲ ಚೆನ್ನಾಗಿದೆ. ಅದಕ್ಕೆ ಇಲ್ಲಿ ಸ್ಟೇಜಲ್ಲಿ ಏನು ಪ್ರೋಗ್ರಾಮ್ ಮಾಡಿದ್ರು ನಮ್ಗೆ ಇದು ಬ್ಯಾಕ್ ಡ್ರಾಪ್ ಯಾವುದು ಬೇಕಾಗಿಲ್ಲ. ಹೌದು, ಆಕ್ಚುಲಿ ಬೇಡವೇ ಬೇಡ, ಇಷ್ಟು ಚೆನ್ನಾಗಿರೋ ನಟರಾಜನೇ ಇಲ್ಲಿದ್ದಾಗ ಬರೀ 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 ಹೂವು ಹಾಕೊಳ್ಳೋಕ್ಕೆ ಹೂಗಳು ಹಾಕಿದ್ದೀವಿ ಅಷ್ಟೇ. ಮದುವೆಗಳು ನಡೆಯುತ್ತೆ, ಎಂಗೇಜ್ಮೆಂಟ್ ನಡೆಯುತ್ತೆ, ಗಣಪತಿ ಹೋಮ, ಉಪನಯನ, ಆಯುಷ್ ಹೋಮ, ಉಪನಯನ, ಸೀಮಂತ, ಮದುವೆ ಎಲ್ಲ ಇಲ್ಲಿ. ಸ್ಮಾಲ್ ಕೋಸಿ ಫಂಕ್ಷನ್ಸ್ 50 ಜನ ಕೂತ್ಕೋಬಹುದು. ಅಂದರೆ ನಮ್ಮ ದೊಡ್ಡ ಹಾಲ್ ಇದೆಯಲ್ಲ, ಅದರಲ್ಲಿ ಒಂದು 400 ಚೇರ್ಸ್ ಇದ್ದಾವೆ, ಸೀಟ್ಗಳಿದ್ದಾವೆ. ಅದಕ್ಕೆ ಸ್ವಲ್ಪ ಬೆಲೆನೂ ಜಾಸ್ತಿ ತಕ್ಕಂಗೆ ಅಷ್ಟು ಜನ ಬರಲ್ಲ ಇದೆ ಅಷ್ಟು. ನಮ್ಮ ನೆಂಟರಿಷ್ಟರು, ನಮ್ಮ ಫ್ರೆಂಡ್ಸ್ ಕಡಿಮೆ ಇರೋರು ಈ ಹಾಲ್ ತಗೋತಾರೆ. ಒಂದು ಒಪ್ಪತ್ತು ಪೂಜೆ ಪುರಸ್ಕಾರ, 60 ವರ್ಷ ಶಾಂತಿ ಇರುತ್ತೆ. ನನಗೆ ಜಾಸ್ತಿ ಜನ ಬೇಡ, ಒಂದು 50 ಜನ ಬೇಕು ಅಂದರೆ 50 ಜನಕ್ಕೆ ಬೇಕು. ಅಲ್ಲೇ ಊಟ ಕೂಡ ನಾವು ವ್ಯವಸ್ಥೆ ಕೂಡ ಮಾಡ್ಕೋತೀವಿ. ಸೊ ನೆಕ್ಸ್ಟ್ ಟೈಮ್ ತಾವೆಲ್ಲರೂ ಕೂಡ ಅಮೆರಿಕಾಗೆ ಬಂದಾಗ ಪಿಟ್ಸ್ಬರ್ಗ್ಗೆ ಬರೋದು ಮರಿಬೇಡಿ. ಹಾಗೂ ಇಂಥ ಸುಂದರವಾದ ಟೆಂಪಲ್ನ ನೋಡೋದನ್ನು ಕೂಡ ಮರಿಬೇಡಿ. ಇಲ್ಲಿ ಬನ್ನಿ, ಈತನ ಆಶೀರ್ವಾದ ಹಾಗೂ ದರ್ಶನ ತಪ್ಪದೆ ಪಡೀರಿ ಅಂತ ಹೇಳ್ತಾ, ನಾನು ನಿಮ್ಮ ಕನ್ನಡದ ಹುಡುಗಿ ನಮಿತಾ ರಾವ್ ಹಾಗೂ ತೆರೆ ಹಿಂದೆ ವಿಕ್ರಮ್ ಸೂರಿ ಇಬ್ಬರು ಕೂಡ ಸೈನಿಂಗ್ ಆಫ್. ಆ್ಯಂಡ್ ನಮ್ಮ ನವನಿರ್ಮಿತಿ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಮಸ್ಕಾರ.